ಚಿಕ್ಕ ಸ್ನೇಹಿತರೆ, ಎಲ್ಲರಿಗೂ ಪೈನ್ಬೋ ಸಣ್ಣ ಕಥೆಗಳಿಗೆ ಸ್ವಾಗತ. ಇದು ಅರಣ್ಯವನ. ಈ ಸುಂದರವಾದ ಕಾಡಲ್ಲಿ ಒಂದು ದಿವಸ ಇದು ಭೀಮು. ಅಲ್ಲ, ಮಿಸ್ಟರ್ ಭೀಮು. ಭೀಮು ಅಂತ ಕರೆದರೆ ಇವರಿಗೆ ಇಷ್ಟ ಆಗಲ್ಲ. ಈ ಬರ್ತಿರೋದು ಯಾರು ಗೊತ್ತಾ? ಮಿಸ್ಟರ್ ಕೋತಿ ಅವರು ನಿಕ್ಕೋ. ಇವರು ಎಲ್ಲರದು ಫ್ರೆಂಡು. ಓಯ್ ಭೀಮು. ಓ ಸಾರಿ ಮಿಸ್ಟರ್ ಭೀಮು. ಒಳ್ಳೇದು. ಇದು ಏಮಿ, ಈ ಕಾಡಲ್ಲಿ ಇರುವ ಬುದ್ಧಿಶಾಲಿ ಪಕ್ಷಿ. ಇಬ್ಬರೂ ಸೇರಿ ಎಲ್ಲಿ ಹೋಗ್ತಿದ್ದೀರಾ? ಆ ಕಡೆ ಏನೋ ಒಂದು ಶಬ್ದ ಕೇಳಿಸ್ತಾ ಇತ್ತು, ಏನಂತ ನೋಡಕ್ ಹೋಗ್ತಿದ್ದೀವಿ. ಅವರು ಅಲ್ಲಿ ಏನ್ ಶಬ್ದ ಕೇಳ್ತಿದೆ ಅಂತ ನೋಡಕ್ ಹೋಗ್ತಿದ್ದಾರೆ. ಇದು ಐಸಿ, ಮೂರ್ಖತನಗಳು ಮಾಡೋದಲ್ಲಿ ಬುದ್ಧಿಶಾಲಿ ಪಾಪ ಹಿಪ್ಪೋ. ಏನಾಯಿತು ನಿನಗೆ? ಮೂಗೊಳಗೆ ಇರುವೆ ಹೋಯ್ತು. ಅದನ್ನು ಆಚೆ ತೆಗೆಯಕ್ಕೆ ಮರದಲ್ಲಿ ಮುಟ್ಟುತ್ತಾ ಇದ್ದೆ. ಅಯ್ಯೋ ಆಗ್ತಿಲ್ಲಪ್ಪ. ಇಲ್ಲಿ ಒಬ್ಬ ಮೂಗೊಳಗೆ ಇರೋ ಇರುವೆಯನ್ನು ಆಚೆ ತೆಗಿಯಕ್ಕೆ ತನ್ನ ಮೂಗು ಮರದಲ್ಲೇ ಮುಟ್ಟುತ್ತಾ ಇದ್ದಾನೆ. ಗೂಬೆ. ಸರಿ, ನಿನ್ ಮೂಗೊಳಗೆ ಇರೋ ಇರುವೆ ಹೋಯ್ತಲ್ಲ, ಆ ಮೂಗೇನೆ ಹೋಗಿರಬೇಕು. ಮಿಸ್ಟರ್ ಭೀಮು, ಆ ಸೊಂಡಿಲು ಉಪಯೋಗಿಸಿ ಐಸಿ ಮೂಗಲ್ಲಿ ನೀರಾಕು. ನಮ್ಗೆ ಆ ಅಜ್ಜಿ ಡಾಕ್ಟರನ್ನು ನೋಡಕ್ ಹೋಗೋಣ, ಏನಾದರೂ ದಾರಿ ಹೇಳ್ಕೊಡ್ತಾರೆ. ಈಗ ಅದಕ್ಕೆ ಸಮಯ ಇಲ್ಲ. ಒಂದು ಮಾಡೋಣ. ಇರುವೆಗಳಿಗೆ ಸಕ್ಕರೆ ಅಂದರೆ ತುಂಬಾ ಇಷ್ಟ. ಸಕ್ಕರೆ ಇಟ್ಕೊಂಡು ಒಂದು ಪರಿಹಾರ ಕಂಡಿಡಿಯೋಣ. ಹಾಗೆ ಮಿಸ್ಟರ್ ಭೀಮು ಸಕ್ಕರೆ ಹಾಕಿ ಐಸಿದು ಮೂಗೊಳಗೆ ಇರೋ ಇರುವೆಗಳನ್ನು ಆಚೆ ತೆಗಿತಾ ಇದ್ದಾನೆ. ಓ, ನನ್ನ ಅದೃಷ್ಟ! ಈ ಎಮಿ ಪಕ್ಷಿ ಬುದ್ಧಿ ಕಾರಣ ನನ್ನ ಮೂಗಲ್ಲಿ ಇರೋ ಇರುವೆ ಎಲ್ಲ ಆಚೆ ಹೋಯ್ತು. ಥ್ಯಾಂಕ್ ಯು.